ಚರ್ಚೆಗಳು ಏನಾಗ್ತಿದೆ ಅಂತಂತಂದ್ರೆ ದುಡ್ಡು ಎಷ್ಟು ಹೊಡೆದ್ರಿ, ಆಸ್ತಿ ಎಷ್ಟು ಮಾಡಿದ್ರಿ, ಜನರಿಗೆ ಟ್ಯಾಕ್ಸ್ ಎಷ್ಟು ಹಾಕಿದ್ರಿ, ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ, ದಲಿತರ ಹಣ ಎಷ್ಟು ಲೂಟಿ ಮಾಡಿದ್ರಿ, ಹನಿ ಟ್ಯಾಪ್ ಎಷ್ಟು ಜನರನ್ನ ಮಾಡಿದ್ರಿ, ಫೋನ್ ಟ್ಯಾಪಿಂಗ್ ಎಷ್ಟು ಜನರನ್ನ ಮಾಡಿದ್ರಿ. ಇದು ಆಡಳಿತವ? ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು. ಇಂಥ ಪರಿಸ್ಥಿತಿಗೆ ರಾಜ್ಯವನ್ನ ತಳ್ಳೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಕಡೆ ಹೊರಟೋಗ್ಬೇಕಾಗಿತ್ತು. ಉತ್ತಮ ಆಡಳಿತ ನೀಡ್ತೇವೆ ಅಂತ ಬಂದ ಸರ್ಕಾರ ಇವತ್ತೊಂದು ಕೆಟ್ಟ ಪರಿಸ್ಥಿತಿಯನ್ನ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ದಾರೆ. ಆಡಳಿತ ಹೆಚ್ಚು ಕಡಿಮೆ ಗಾರ್ಬೇಜ್ ಪರಿಸ್ಥಿತಿ ಹೇಗಿದೆಯೋ ಈ ಸರ್ಕಾರದ ಆಡಳಿತವು ಗಾರ್ಬೇಜ್ಗೆ ಸಮವಾಗಿದೆ. ಭವಿಷ್ಯ ನಮ್ಮ 45-46 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾವು ಎಂದೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನಗೆ ಅನಿಸ್ತಕ್ಕಂಥದ್ದು ಸಂಪೂರ್ಣ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಲಾ ಅಂಡ್ ಆರ್ಡರ್ ಟೋಟಲಿ ಇವತ್ತು ಕೆಟ್ಟು ಹೋಗಿದೆ. ಆಡಳಿತ ಮಾಡತಕ್ಕಂಥ ವ್ಯವಸ್ಥೆ ನಾನು ಅಂದ್ಕೊಂಡಿದ್ದೆ ಮೊದಲ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಾಗಿ ಸರಿಯಾಗಿ ಒಳ್ಳೆ ಅಧಿಕಾರವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಎರಡನೇ ಅವಧಿಯಲ್ಲಿ ಬಂದಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಿಂದ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ಕೊಂಡಿದ್ರೆ ನಾವು ಎಂದೂ ಕೇಳರಿಯದಂತ ಕೆಟ್ಟ ಒಂದು ಪರಿಸ್ಥಿತಿಯ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಪರಿಚಯಿಸಿದ್ದಾರೆ ಅಂತಕ್ಕಂಥ ಅಪಾದನೆಯನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಏನಾಗಬೇಕಾಗಿತ್ತು, ರೈತರ ಸಮಸ್ಯೆಗಳು ಏನಾಗಬೇಕಾಗಿತ್ತು, ಹಿಂದುಳಿದವರ ಸಮಸ್ಯೆಗಳಿಗೆ ಪರಿಹಾರ ಏನಾಗಬೇಕಾಗಿತ್ತು, ದಲಿತರು ಇನ್ನುಳಿದೇ ಜನರ ಪರಿಸ್ಥಿತಿಗಳಿಗೆ ಉತ್ತರ ಕೊಡುವ ಬದಲು ಇವರೆಲ್ಲವನ್ನೂ ಕೂಡ ಈಗ ಮರೆಮಾಚಿ ಎಂತ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ.